ನೀವು ನೋಡ್ತಿದ್ದೀರಾ ವಿಸ್ತಾರ ನ್ಯೂಸ್ ಕನ್ನಡ. ನಾನು ಕೀರ್ತಿ ಪಾಟೀಲ್. ಈ ಒಂದು ಎಪಿಸೋಡ್ನಲ್ಲಿ ಒಂದು ಸಿನಿಮಾ ಬಗ್ಗೆ ಒಂದು ಬಿಗ್ ಅಪ್ಡೇಟ್ ಕೊಡ್ತಾ ಹೋಗ್ತೀವಿ. ಜೈಲರ್ ಸಿನಿಮಾ ಇದೇನಪ್ಪ, ಜೈಲರ್ ಸಿನಿಮಾ ರಿಲೀಸ್ ಆಯಿತು, ಮತ್ತೆ ಯಾವ ಅಪ್ಡೇಟ್ ಕೊಡ್ತೀರಾ ಅಂತ ಹೇಳ್ತಿದ್ದೀರಾ? ಖಂಡಿತವಾಗ್ಲೂ ಇದು ಮೆಗಾ ಅಪ್ಡೇಟ್ ಅಂತಲೇ ಹೇಳ್ಬೋದು. ಅಫಿಷಿಯಲ್ ಆಗಿ ಟೀಮ್ ಕಡೆಯಿಂದ ಅನೌನ್ಸ್ ಆಗಬೇಕು ಅಷ್ಟೇ. ಜೈಲರ್ ಸಿನಿಮಾ ಕಳೆದ ವರ್ಷ 2023 ಆಗಸ್ಟ್ 10ರಂದು ರಿಲೀಸ್ ಆಗಿತ್ತು. ನೆಲ್ಸನ್ ದಿಲೀಪ್ ಅವರ ಒಂದು ನಿರ್ದೇಶನದಲ್ಲಿ ರಜನಿಕಾಂತ್ ಅವರ ಅಭಿನಯದಲ್ಲಿ ಈ ಒಂದು ಸಿನಿಮಾ ಮೂಡಿ ಬಂದಿತ್ತು. ಗಲ್ಲಾ ಪೆಟ್ಟಿಗೆಯಲ್ಲಿ ಒಂದೊಳ್ಳೆ ಉತ್ತಮ ಕಲೆಕ್ಷನ್ನ ಮಾಡಿತ್ತು. ಬಾಕ್ಸ್ ಆಫೀಸ್ ಒಂದು ರೀತಿ ಧೂಳು ಮಾಡ್ತು ಅಂತಲೇ ಹೇಳ್ಬೋದು ಜೈಲರ್ ಸಿನಿಮಾ. ಯಾಕಂದರೆ ಆ ಸಿನಿಮಾದಲ್ಲಿ ಇದ್ದಂಥ ಒಂದು ಸ್ಟಾರ್ ಕ್ಯಾಸ್ಟ್ ಕೂಡ ಮೈಲಿಗಲ್ಲು ಸೃಷ್ಟಿ ಮಾಡ್ತು ಸಿನಿಮಾ ಸಕ್ಸಸ್ ಆಗೋದಕ್ಕೆ. ಸಿನಿಮಾ ಸಕ್ಸಸ್ ಆದ ಬೆನ್ನಲ್ಲೇ ಈಗ ಪಾರ್ಟ್ 2 ಒಂದು ಬರ್ತಿದೆ. ಇತ್ತೀಚೆಗಷ್ಟೇ ಸಿನಿಮಾ ಇಂಡಸ್ಟ್ರಿನಲ್ಲಿ ಸೀಕ್ವೆಲ್ಗಳ ಹಾವಳಿ ಜೋರಾಗಿದೆ. ಸಿನಿಮಾ ಒಂದೇನಾದರೂ ಹಿಟ್ ಆದರೆ ಸಾಕು, ಅದರ ಪಾರ್ಟ್ 2 ಯಾವಾಗ, ಸೀಕ್ವೆಲ್ ಪ್ರೀಕ್ವೆಲ್ ಯಾವಾಗ ಅನ್ನೋಂಥ ಪ್ರಶ್ನೆಗಳು ಬರೋದು ಸಹಜ. ಈಗ ಜೈಲರ್ ವಿಷಯದಲ್ಲೂ ಅದೇ ಆಗಿದೆ. ಅಭಿಮಾನಿಗಳು ಯಾವಾಗ ಜೈಲರ್ 2 ಅನ್ನೋಂಥ ಒಂದು ಪ್ರಶ್ನೆಯನ್ನು ಆಗಲೇ ಕೇಳಿದರು, ಅದಕ್ಕೆ ಉತ್ತರ ಈಗ ಸಿಗ್ತಿದೆ. ಹಾಗಾದರೆ ಜೈಲರ್ ಪಾರ್ಟ್ 2 ಇದರ ಶೀರ್ಷಿಕೆ ಏನು ಅಂದರೆ ಹುಕುಮ್. ಹೌದು, ಜೈಲರ್ ಸಿನಿಮಾದ ಒಂದು ಹಾಡಿನ ಸಾಲು ಹುಕುಮ್ ಅಂತ. ಒಂದು ಹಾಡು ರಿಲೀಸ್ ಆಗಿತ್ತು, ಹುಕುಮ್ ಅನ್ನೋವಂಥದ್ದು ಯೂಟ್ಯೂಬಲ್ಲಿ ನಂಬರ್ 1 ಟ್ರೆಂಡಿಂಗ್ ಆಗಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿತ್ತು. ಈಗ ಅದೇ ಸಾಲಿನ ಒಂದು ಪದಾನ ಇಲ್ಲಿ ಕ್ಯಾಚಿ ಟೈಟಲ್ ಆಗಿ ಇಡಲಾಗಿದೆ. ಸದ್ಯಕ್ಕೆ ಇದೊಂದು ತಾತ್ಕಾಲಿಕವಾದಂತಹ ಟೈಟಲ್ ಅಷ್ಟೇ, ಹುಕುಮ್ ಅನ್ನುವಂಥದ್ದು. ಇದರ ಈ ಒಂದು ಟೆಂಪ್ರರಿ ಟೈಟಲ್ನ ಕಂಟಿನ್ಯೂಯೇಷನ್ ಯಾವ ರೀತಿ ಆಗುತ್ತೆ ಅನ್ನುವಂಥದ್ದು, ಜೊತೆಗೆ ಈಗ ಸ್ಕ್ರಿಪ್ಟ್ ಎಲ್ಲಿವರೆಗೂ ಬಂದಿದೆ, ಫಸ್ಟ್ ಆಫ್ ಆಲ್ ರಜನಿಕಾಂತ್ ಸರ್ ಏನು ಹೇಳಿದ್ದಾರೆ, ಸಿನಿಮಾ ಸ್ಕ್ರಿಪ್ಟ್ ನೋಡಿ ಓಕೆ ಅಂತ ಹೇಳಿದಾರಾ ಅನ್ನೋದಾದರೆ ಖಂಡಿತವಾಗ್ಲೂ ಥಮ್ಸ್ ಅಪ್ ಕೊಟ್ಟಿದ್ದಾರೆ. ಸಿನಿಮಾ ಓಕೆ ಅಂತ ಹೇಳಿದ್ದಾರೆ. ಆದರೆ ರಜನಿಕಾಂತ್ ಅವ್ರ ಕೈಯಲ್ಲಿ ಸದ್ಯಕ್ಕೆ 2 ಸಿನಿಮಾಗಳಿವೆ. ಆ 2 ಸಿನಿಮಾ ಮುಗಿಯೋವರೆಗೂ ಜೈಲರ್ ಪಾರ್ಟ್ 2ನ ಅವರು ಮುಟ್ಟೋ ಹಾಕಿಲ್ಲ. 2 ಸಿನಿಮಾ ಮುಗಿದ ನಂತರ ಜೈಲರ್ ಪಾರ್ಟ್ 2ನ ಅವರು ಮುಟ್ತಾರೆ. ಆ ಹುಕುಮ್ ಅನ್ನೋಂಥ ಒಂದು ಟೈಟಲ್ ಅಡ್ವಾನ್ಸ್ ಆಗಿ ಯಾವ ರೀತಿ ಮೂಡಿ ಬರುತ್ತೆ, ಜೊತೆಗೆ ಆ್ಯಕ್ಷನ್ ಸೀನ್ಗಳಲ್ಲಿ ಸ್ಟೈಲಿಶ್ ಲುಕ್ನಲ್ಲಿ ಒಂದು ಪಂಚಿಂಗ್ ಡೈಲಾಗ್ನಲ್ಲಿ ರಜನಿಕಾಂತ್ ಅವ್ರನ್ನ ನಾವು ಜೈಲರ್ ಸಿನಿಮಾದಲ್ಲಿ ನೋಡಿದ್ವಿ. ಈ ಒಂದು ಪಾರ್ಟ್ 2ನಲ್ಲಿ ಯಾವ ರೀತಿ ಬರ್ತಾರೆ, ಹೇಗೆ ಇದು ಕಂಟಿನ್ಯೂಯೇಷನ್ನ ಮುಂದುವರೆದ ಭಾಗನ ಅಂದರೆ ಎಸ್, ಆಬ್ವಿಯಸ್ಲಿ ಇದು ಕಂಟಿನ್ಯೂಯೇಷನ್ ಮುಂದುವರೆದ ಭಾಗನೇ. ಜೊತೆಗೆ ಈ ಒಂದು ಸಿನಿಮಾಗೆ ಮೈಲೇಜ್ ಕೊಡೋದಾದರೆ ಕ್ಯಾಮಿಯೋ ರೋಲ್ನಲ್ಲಿ ಮೋಹನ್ ಲಾಲ್ ಹಾಗೂ ಶಿವಣ್ಣ ಅವರು ಅಭಿನಯಿಸಿದರು. ಕಣ್ಣಿನ ಅಭಿನಯ ಏನು ಅನ್ನುವಂಥದ್ದು ಕನ್ನಡಿಗರಿಗೆ ಗೊತ್ತಿತ್ತು. ಈಗ ಅವರ ಒಂದು ಕಣ್ಣಿನ ಅಭಿನಯದ ಗತ್ತು ಆ ತಮಿಳ್ನಾಡು ಜನಕ್ಕಿರ್ಬೋದು ಅಥವಾ ಔಟ್ ಆಫ್ ದಿ ಸ್ಟೇಟ್ ಇರ್ಬೋದು, ಎಲ್ರಿಗೂ ಗೊತ್ತಾಗಿದೆ. ಶಿವಣ್ಣ ಒಂದಷ್ಟು ಸಿನಿಮಾಗಳನ್ನು ನಮ್ಮ ಬೇರೆ ಲ್ಯಾಂಗ್ವೇಜಲ್ಲಿ ಮಾಡಬೇಕು, ಕನ್ನಡದ ನೆಲವನ್ನು ಹೊರತುಪಡಿಸಿ ಒಂದಷ್ಟು ಸಿನಿಮಾ ಇಂಡಸ್ಟ್ರಿಗಳಲ್ಲೂ ಮಾಡಬೇಕು ಅನ್ನುವಂಥದ್ದು ಸಿಕ್ಕಾಪಟ್ಟೆ ಜನರ ಒಂದು ಒತ್ತಾಯ ಕೂಡ. ಶಿವಣ್ಣ ಸಹ ಇದಕ್ಕೆ ಓಕೆ ಅಂತ ಹೇಳಿದ್ದಾರೆ. ಆದರೆ ಜೈಲರ್ ಪಾರ್ಟ್ 2ನಲ್ಲಿ ಶಿವಣ್ಣ ಅವರು ಇರ್ತಾರಾ, ಅವರ ರೋಲ್ ಇರುತ್ತಾ, ಪಾತ್ರ ಮುಂದುವರಿಯುತ್ತಾ, ಹೇಗೆ ಅನ್ನೋದಾದರೆ ಇದ್ರ ಬಗ್ಗೆ ಚಿತ್ರತಂಡವೇ ಉತ್ತರ ಕೊಡಬೇಕಾಗಿದೆ. ಶಿವಣ್ಣ ಅವರು ಸ್ಕ್ರೀನ್ ಶೇರ್ ಮಾಡ್ತಾರೋ ಇಲ್ಲೋ ಅನ್ನುವಂಥದ್ದು ಖಂಡಿತವಾಗ್ಲೂ ನಿರ್ಧಾರ ಇನ್ನೂ ಆಗಿಲ್ಲ. ಆದರೆ ರಜನಿಕಾಂತ್ ಅವ್ರು ಮಾತ್ರ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇನ್ನೊಂದು ವಿಚಾರ ಏನಂತ ಹೇಳಿದರೆ, ಸಿನಿಮಾ ಓಕೆ ಅಂತ ಹೇಳೋದಕ್ಕೆ ರಜನಿಕಾಂತ್ ಅವರು ಸಂಭಾವನೆ ಎಷ್ಟು ಡಿಮ್ಯಾಂಡ್ ಮಾಡಿದ್ದಾರೆ ಗೊತ್ತಾ ನಿಮಗೆ? ರಜನಿಕಾಂತ್ ಅವರು ಜೈಲರ್ ಸಿನಿಮಾಗಾಗಿ 110 ಕೋಟಿಯನ್ನು ಚಾರ್ಜ್ ಮಾಡಿದರು. ಅದೇ ಈಗ ಇಷ್ಟು ಗ್ಯಾಪ್ನಲ್ಲಿ ಜೈಲರ್ ಪಾರ್ಟ್ 2 ಬರ್ತಾ ಇದೆ. ಇದಕ್ಕೆ ಎಷ್ಟು ಅವರು ಸಂಭಾವನೆಯನ್ನು ಡಿಮ್ಯಾಂಡ್ ಮಾಡಿರ್ಬೋದು? ಒಂದು ಊಹೆ ಮಾಡೋದಾದರೆ ನಿಮ್ಮ ಊಹೆಗೂ ಅದು ಸಿಗದೇ ಇರೋವಂಥದ್ದು 250 ಕೋಟಿ, ಬರೋಬ್ಬರಿ 140 ಕೋಟಿ ಡಿಫ್ರೆನ್ಸ್ ಇದೆ. ಒಂದೇ ವರ್ಷದಲ್ಲಿ ರಜನಿಕಾಂತ್ ಅವರು ಅವರ ಸಂಭಾವನೆಯನ್ನು ಇಷ್ಟೊಂದು ಹೆಚ್ಚಳ ಮಾಡಿಕೊಂಡ್ರಾ ಅನ್ನೋದಕ್ಕೆ ಇಲ್ಲೂ ಕೂಡ ಒಂದು ಲಾಜಿಕ್ ಇದೆ. ಜೈಲರ್ ಅನ್ನುವಂಥ ಒಂದು ಪ್ಯಾನ್ ಇಂಡಿಯಾ ಸಿನಿಮಾದಲ್ಲಿ ಅವರು ಆ್ಯಕ್ಷನ್ ಇರ್ಬೋದು, 74ನೇ ವಯಸ್ಸಲ್ಲಿ ರಜನಿಕಾಂತ್ ಅವರು ಅವರ ದೇಹವನ್ನು ದಂಡಿಸಿ ಇರ್ಬೋದು, ಅವರು ಒಂದು ಸ್ಟೈಲಿಶ್ ಲುಕ್ ಇರ್ಬೋದು, 74 ವಯಸ್ಸಾದ್ರೂ ಸ್ಕ್ರೀನ್ ಮೇಲೆ ಆ ರೀತಿ ಕಾಣಿಸ್ಕೊಳ್ಬಾರ್ದು ಅನ್ನೋವಂಥದ್ದು ಅವರ ಹಿಂದಿನ ಎಫರ್ಟ್ಸ್ ಇರ್ಬೋದು, ಎಲ್ಲವನ್ನು ಅವರು ತ್ಯಾಗ ಮಾಡಿಕೊಂಡು ಅವ್ರ ಲೈಫಲ್ಲಿ ಏನೇನು ಬೇಕು ಎಲ್ಲವನ್ನು ಸಿನಿಮಾಗೆ ಏನು ಬೇಕು ಅದನ್ನು ತಗೊಂಡು ಮಾಡ್ತಿದ್ದಾರೆ. ಹೀಗಾಗಿ ಈ ಒಂದು ಸಿನಿಮಾ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಇರ್ಬೋದು, ಆ ಒಂದು ಡ್ಯಾನ್ಸಿಂಗ್ ಮೂವ್ಸ್ ಇರ್ಬೋದು, ಎಲ್ಲದಕ್ಕೂ ನಾನು ಪರ್ಫೆಕ್ಷನಿಸ್ಟ್ ಆಗಿ ನಾನು ಇರಬೇಕು ಅನ್ನೋಂಥ ಒಂದು ಕಾರಣದಿಂದಾಗಿ ಮತ್ತು ಬೇರೆ ಬೇರೆ ಆಲೋಚನೆಯಿಂದಾಗಿ ಖಂಡಿತವಾಗ್ಲೂ ಒಂದು ಡಿಮ್ಯಾಂಡ್ ರಜನಿಕಾಂತ್ ಅವ್ರಿಗೆ ಆಗ್ಲಿಂದನೂ ಇದೆ. ತಲೆಯವಾಗೆ ಈಗ 250 ಕೋಟಿ ಸಂಭಾವನೆ ಕೇಳಿದ್ರೆ ಯಾರಾದರೂ ನಿರಾಕರಿಸ್ತಾರ? ಖಂಡಿತವಾಗ್ಲೂ ಕೊಡ್ತೀವಿ ಅಂತ ಹೇಳ್ತಾರೆ. ಈಗ ಮೂಲ ಮಾಹಿತಿಗಳ ಪ್ರಕಾರ 250 ಕೋಟಿಯನ್ನು ಚಾರ್ಜ್ ಮಾಡಿದ್ದಾರೆ ರಜನಿಕಾಂತ್ ಅವರು ಅಂತ ಹೇಳಲಾಗ್ತಿದೆ.